ಹಾಸ್ಪಿಟಲ್ ಅಲ್ಲಿ ನಡೆಯೋಕಾಗದೆ 4 ಜನ ಅಡ್ಮಿಟ್ ಆಗಿದ್ರೆ ಈಗ್ಲೋ ಆಗ್ಲೋ ಅಂತ ಇನ್ನಿಬ್ರು ICU ನಲ್ಲಿ ನರಳ್ತಾ ಇದ್ದಾರೆ. ಅವ್ರ ಜೀವಕ್ಕೆ ಡಾಕ್ಟರ್ ನಾಳೆ ಬೆಳಗ್ಗೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಅವತ್ತು ಪಬ್ಲಿಕ್ ನಲ್ಲಿ 5 ಜನ ರೌಡಿಗಳು ನಿಮ್ಮ ಆಟೋನ ಚಿಂದಿ ಮಾಡ್ತಾ ಇದ್ರು, ನಗ್ತಾನೆ ಇದ್ರಿ. ಅವತ್ತು ಅಷ್ಟೊಂದು ಜನಗಳ ಮುಂದೆ ಧಾರಾಕಾರವಾಗಿ ಸುರಿತಿದ್ದ ಮಳೆನಲ್ಲಿ ನಿಮ್ಮನ್ನ ಕಂಬ ಕಟ್ಟಾಗಿ ಹೊಡಿತಾ ಇದ್ರೆ ಸಹನಾ ಮೂರ್ತಿ ಅಂತ ಪೆಟ್ ತಿಂದ್ರೆ ಹೊರತು ಒಂದು ಮಾತು ಆಡ್ಲಿಲ್ಲ. ಆದ್ರೆ ಇವತ್ತು ನಿಮ್ಮ ಕೈಲಿ ಏಟ್ ತಿಂದ ರೌಡಿಗಳನ್ನ ಟ್ರೀಟ್ ಮಾಡ್ತಾ ಇರೋ ಡಾಕ್ಟರ್ ಹೇಳಿಕೆ ಪ್ರಕಾರ ಇದು ಸಾಮಾನ್ಯವಾದ ಹೊಡೆತ ಅಲ್ಲ. ಯಾವ ನರ ನಾಡಿ ಮೂಳೆ ಕೀಲಿಗೆ ಹೊಡೆದ್ರೆ ಮನುಷ್ಯ ಮತ್ತೆ ಮೇಲೆ ಕೇಳೋಕ್ಕಾಗೋದಿಲ್ಲ ಅಂತ ತಿಳ್ಕೊಂಡಿರೋ ವ್ಯಕ್ತಿನೇ ಇಂಥ ಹೊಡೆತ ಹೊಡೆದಿರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ನಿಮ್ ಕೈಲಿ ಏಟ್ ತಿಂದಿರೋರ ಪೈಕಿ ಒಬ್ಬನೇ ಒಬ್ಬ ಸತ್ರೆ ನಾನೇ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ. ಅಣ್ಣ, ಈಗ್ಲಾದ್ರೂ ನಿಜ ಹೇಳಿ, ಯಾರು ನೀವು? ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ಏನ್ ಮಾಡ್ತಾ ಇದ್ರಿ? ನಿಮ್ಮಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂದ್ರೆ ಇಲ್ಲಿವರೆಗೂ ನೀವು ಮಾಡಿದ್ದಿಲ್ಲ ನಾಟಕನ. ಯಾಕೆ ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡಿದ್ದೀರಾ? ಸತ್ಯನ ಮುಚ್ಚಿಡೋ ಪ್ರಯತ್ನನ ಅಥವಾ ಮುಖವಾಡ ಕಳಚಿ ಬಿದ್ದು ಹೋಗ್ತಾ ಇದೆಯಲ್ಲ ಅನ್ನೋ ಭಯನ? ಮಾತಾಡಿ. ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆದಲ್ಲಿ ನೀವೇನ್ ಮಾಡ್ತಾ ಇದ್ರಿ? ಐ ಸೇ ಓಪನ್ ಯುವರ್ ಮೌತ್. ಶಿವ, ಏನು ವಿಚಾರಣೆನಾ? ಜೀವ ಲೆಕ್ಕಿಸದೆ ನಿಮ್ಮಿಬ್ಬರನ್ನು ಕಾಪಾಡಿದಾನಲ್ಲ, ಅದಕ್ಕೂ ಕೃತಜ್ಞತೆನಾ? ಹೇಳೋ. ಇಂಥ ಒಬ್ಬ ಮಗ ನನ್ ಹೊಟ್ಟೆಲ್ ಹುಟ್ಲಿಲ್ಲ ಅಂತ ನಾನ್ ಕಣ್ಣೀರ್ ಹಾಕ್ತೇ ಇರೋ ದಿನಾನೇ ಇಲ್ಲ. ಯಾವ ಜನ್ಮದ ಪುಣ್ಯನೋ ಎಂಥವನು ನಿಮ್ಗೆ ಅಣ್ಣನಾಗಿ ಸಿಕ್ಕಿದ್ದಾನೆ. ನಾವೆಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ತನ್ನ ಜೀವನೇ ಈ ಮನೆಗೆ ಸೋಸಿದ್ದಾನೆ. ಅಂಥವನ್ನ ಒಂದು ಅಪರಾಧಿಯ ಕೂರ್ಸ್ಬಿಟ್ಟು ಪ್ರಶ್ನೆ ಕೇಳ್ತೀಯ? ಏನೋ ತಪ್ಪು ಮಾಡ್ದ? ಏನ್ ತಪ್ಪು ಮಾಡ್ದ ಅವನು? ವಯಸ್ಸಿಗೆ ಬಂದ ಮಗಳ ಮೇಲೆ ಯಾವನಾದ್ರೂ ಕೈ ಹಾಕಿದ್ದಾನಂತ ಗೊತ್ತಾದ್ರೆ ವಯಸ್ಸಾದ ಹೆಂಗಸು ನನಗೆ ಅವನ ಕೊಂದು ಹಾಕ್ಬಿಡ್ಬೇಕು ಅನ್ನೋ ಅಷ್ಟು ಸಿಟ್ಟು ಬರುತ್ತೆ. ಅಂತದ್ರಲ್ಲಿ ನನ್ ಮಗ ಸಿಂಹ ಕಣೋ, ಗಂಡಸು. ಅವನ ಹೊಡೆಯೋದ್ರಲ್ಲಿ ತಪ್ಪೇನಿದೆ? ನೋಡು, ನಿನ್ನ ಈ ಪೊಲೀಸ್ ಬುದ್ಧಿನ ಆಚೆ ಇಟ್ಬಿಟ್ಟು ಅವನ್ ತಮ್ಮನಾಗಿ ಈ ಮನೇಲಿ ಇರೋ ಹಾಗಿದ್ರೆ ಇರು, ಇಲ್ದೇ ಇದ್ರೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ. ಹೋಗು, ಆಚೆ ಹೋಗು. ಈಗ್ಲಾದ್ರೂ ನಿಜ ಹೇಳಿ, ಯಾರು ನೀವು? ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ನೀವ್ ಏನ್ ಮಾಡ್ತಾ ಇದ್ರಿ? ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ನೀವ್ ಏನ್ ಮಾಡ್ತಾ ಇದ್ರಿ? ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ನೀವ್ ಏನ್ ಮಾಡ್ತಾ ಇದ್ರಿ?